ವೆಲ್ಕಮ್. ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಅಪ್ಡೇಟ್ಗಳಾಗ್ತಿದೆ. ಇವತ್ತಿನ ದಿನ ಸಂಕ್ರಾಂತಿಯ ಕಿಚ್ಚು ಬಹಳ ಜೋರಾಗಿದೆ. ಅದರಲ್ಲೀಗ ಮಸ್ಕಿಯ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಮುಂಬೈಗೆ ಹೋಗಿರುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇರೋದು. ಆ ಮೂಲಕ ಕಾಂಗ್ರೆಸ್ನ ಮತ್ತೊಂದು ವಿಕೆಟ್ ಬಿಜೆಪಿಯ ತೆಕ್ಕೆಗೆ ಬೀಳ್ತಾ ಇದೆಯಾ? ಆ ರೀತಿಯಾದಂತಹ ಪ್ರಶ್ನೆ ಈಗ ಈ ಒಂದು ನಡೆಯಿಂದ ಬೀಳ್ತಾ ಇದೆ. ಕಾಂಗ್ರೆಸ್ನ ಮತ್ತೊಂದು ವಿಕೆಟ್ ಇದೀಗ ಬಿಜೆಪಿಯ ತೆಕ್ಕೆಗೆ ಹೋಯ್ತಾ. ಕೊಲ್ಹಾಪುರದಿಂದ ಮುಂಬೈಗೆ ಪ್ರತಾಪ್ ಗೌಡ ಪ್ರಯಾಣವನ್ನ ಬೆಳೆಸಿದ್ರ ಅನ್ನೋದು. ಮಸ್ಕಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಮುಂಬೈಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಅನ್ನೋದು ಇನ್ಸೈಡ್ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಆ ಮೂಲಕ ಕಾಂಗ್ರೆಸ್ನ ಮತ್ತೊಂದು ವಿಕೆಟ್ ಬೀಳ್ತಾ ಈಗ. ಕೊಲ್ಹಾಪುರದಿಂದ ಮುಂಬೈಗೆ ಪ್ರತಾಪ್ ಗೌಡ ಪ್ರಯಾಣವನ್ನ ಮಾಡಿರೋದು ಯಾಕೆ? ಮಸ್ಕಿ ಶಾಸಕ ಈಗ ಬಿಜೆಪಿಯ ಸ್ಕ್ಯಾನರ್ ನಲ್ಲಿ ಇದ್ದಂತವರು. ಅದೇ ರೀತಿಯಾಗಿ ಕಾಂಗ್ರೆಸ್ನ ಮತ್ತೊಂದು ವಿಕೆಟ್ ಈಗ ಬಿಜೆಪಿಯ ಪಾಲಿಗೆ ಹೋಗಿದ್ಯಾ ಅನ್ನೋದು. ಕೊಲ್ಹಾಪುರದಿಂದ ಮುಂಬೈಗೆ ಪ್ರತಾಪ್ ಗೌಡ ಪಾಟೀಲ್ ಪ್ರಯಾಣವನ್ನ ಬೆಳೆಸಿರೋದಾದ್ರೆ ಅದರ ಹಿಂದಿನ ಕಾರಣ ಏನು? ಮಸ್ಕಿಯ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಸರ್ಕಾರ ರಚನೆ ಆಗ್ಬೇಕಾದ್ರೂ ಕೂಡ ಆ ಸಂದರ್ಭದಲ್ಲೂ ಕೂಡ ಒಂದ್ ರೀತಿಯಾಗಿ ಅವರ ಪರಿಸ್ಥಿತಿ ಡೋಲಾಯಮಾನ ಸ್ಥಿತಿಯಲ್ಲಿತ್ತು. ಇದೀಗ ಮತ್ತೊಮ್ಮೆ ಅವರೇ ಈಗ ಕೊಲ್ಹಾಪುರಕ್ಕೆ ಯಾಕೆ ಪ್ರಯಾಣವನ್ನ ಬೆಳೆಸಿದ್ರು? ಆ ಮೂಲಕ ಮಸ್ಕಿಯ ಶಾಸಕನ ಒಂದು ಸಂಪರ್ಕವನ್ನ ಬಿಜೆಪಿ ಮಾಡಿದ್ಯಾ? ಕಾಂಗ್ರೆಸ್ನ ಮತ್ತೊಂದು ವಿಕೆಟ್ ಬಿತ್ತ ಹಾಗಾದ್ರೆ? ಇನ್ನು ಕಂಪ್ಲಿಯ ಶಾಸಕ ಗಣೇಶ್ ಅವರು ಎಲ್ಲಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಚಿಕ್ಕಮಗಳೂರಿನಲ್ಲಿ ಅವರು ಇದ್ದಾರೆ ಅನ್ನೋದು ಮಾಹಿತಿ ಈಗ ಸಿಗ್ತಾ ಇದೆ. ಚಿಕ್ಕಮಗಳೂರಿನ ಎಮೆಕಾನ್ ಎಸ್ಟೇಟ್ ನಲ್ಲಿ ಗಣೇಶ್ ಅವರು ಸದ್ಯಕ್ಕೆ ವಾಸ್ತವ್ಯವನ್ನ ಹೂಡಿದ್ದಾರೆ ಅನ್ನೋದು. ಆ ಮೂಲಕ ಕಂಪ್ಲಿಯ ಶಾಸಕ ಗಣೇಶ್ ಎಲ್ಲಿ ಅನ್ನೋ ಒಂದು ಪ್ರಶ್ನೆ ಇತ್ತು. ಈಗ ಚಿಕ್ಕಮಗಳೂರಿನಲ್ಲಿ ಅವರು ಪ್ರತ್ಯಕ್ಷವಾಗಿದ್ದಾರೆ ಅಂತ ಈಗ ಎಮೆಕಾನ್ ಎಸ್ಟೇಟ್ ನಲ್ಲಿ ಅವರಿರೋದಾಗಿ ಈಗ ಮಾಹಿತಿ ಇದೆ. ಅನಿಲ್ ಲಾಡ್ ಒಡೆತನದ ಕಾಫಿ ಎಸ್ಟೇಟ್ ಇದು ಅಂತ ಹೇಳಲಾಗ್ತಿದೆ. ಆ ಮೂಲಕ ಚಿಕ್ಕಮಗಳೂರಿನಲ್ಲಿ ಕಂಪ್ಲಿಯ ಶಾಸಕ ಗಣೇಶ್ ಅವರು ಈಗ ಇದ್ದಾರೆ ಅನ್ನೋದು ವಿಚಾರ ಈಗ ಹೊರಬರ್ತಾ ಇರೋದು. ಆ ಮೂಲಕ ಅನಿಲ್ ಲಾಡ್ ಒಡೆತನದ ಕಾಫಿ ಎಸ್ಟೇಟ್ ನಲ್ಲಿ ಸದ್ಯಕ್ಕೆ ಅಲ್ಲಿ ಅವರು ವಾಸ್ತವ್ಯವನ್ನ ಹೂಡಿದ್ದಾರೆ ಅಂತ ಈಗ ಮಾಹಿತಿ ಸಿಗ್ತಾ ಇದೆ. ಆ ಮೂಲಕ ಈಗ ಚಿಕ್ಕಮಗಳೂರಿನ ಕಾಂಗ್ರೆಸ್ನ ಕಾರ್ಯಕರ್ತರೇನಿದ್ದಾರೆ ಅವರು ಅವರನ್ನ ಪತ್ತೆ ಹಚ್ಚಿದ್ದಾರೆ ಅಲ್ಲಿರೋದನ್ನ. ಜೊತೆಗೆ ಈ ಕೂಡಲೇ ವಿಚಾರವನ್ನ ತಿಳಿಸಲಾಗಿದೆ. ಆ ಮೂಲಕ ಕಂಪ್ಲಿಯ ಶಾಸಕ ಜೈನ್ ಗಣೇಶ್ ಎಲ್ಲಿದ್ದಾರೆ ಅನ್ನೋ ಒಂದು ವಿಚಾರ ಇತ್ತು. ಆದ್ರೆ ಈಗ ಚಿಕ್ಕಮಗಳೂರಿನಲ್ಲಿ ಕಂಪ್ಲಿಯ ಶಾಸಕ ಗಣೇಶ್ ಅವರು ಪ್ರತ್ಯಕ್ಷರಾಗಿದ್ದಾರೆ. ಅವರೀಗ ಎಮೆಕಾನ್ ಎಸ್ಟೇಟ್ ನಲ್ಲಿ ಗಣೇಶ್ ಇರೋದು ಗೊತ್ತಾಗಿದೆ. ಅನಿಲ್ ಲಾಡ್ ಅವರ ಒಡೆತನದ ಕಾಫಿ ಎಸ್ಟೇಟ್ ಇದು ಅನ್ನೊಂದು ಮಾಹಿತಿ ಲಭ್ಯವಾಗಿದೆ. ಇದು ಕಂಪ್ಲಿಯ ಶಾಸಕ ಎಲ್ಲಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಇತ್ತು. ಜೈನ್ ಗಣೇಶ್, ಈಗ ಗಣೇಶ್ ಅವರು ಪತ್ತೆ ಆಗಿರೋದು ಚಿಕ್ಕಮಗಳೂರಿನಲ್ಲಿ, ಅಲ್ಲಿ ಅವರು ಇದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಅಲ್ಲಿ ಅನಿಲ್ ಲಾಡ್ ಅವರಿಗೆ ಸೇರಿದಂತ ಎಮೆಕಾನ್ ಎಸ್ಟೇಟ್ ನಲ್ಲಿ ಸದ್ಯಕ್ಕೆ ಎಮೆಕಾನ್ ಎಸ್ಟೇಟ್ ನಲ್ಲಿ ಅವರು ಇದ್ದಾರೆ ಅನ್ನೋದು ವಿಚಾರ. ಹಾಗಾಗಿ ಈಗ ಕಾಂಗ್ರೆಸ್ನವರಿಗೆ ಈ ಮಾಹಿತಿ ಕೂಡ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಚಿಕ್ಕಮಗಳೂರಿನ ಪ್ರತಿನಿಧಿ ವೀರೇಶ್. ಸದ್ಯಕ್ಕೆ ಕಂಪ್ಲಿಯ ಶಾಸಕ ಗಣೇಶ್ ಚಿಕ್ಕಮಗಳೂರಿನ ಎಮೆಕಾನ್ ಎಸ್ಟೇಟ್ ನಲ್ಲಿ ಇದ್ದಾರೆ ಅಂತ ಎಷ್ಟೊತ್ತಿಗೆ ವಿಚಾರ ಗೊತ್ತಾಯ್ತು? ಏನಾಗ್ತಿದೆ ಅಲ್ಲಿ? ಅವಿನಾಶ್, ಏನು ಆಪರೇಷನ್ ಕಮಲದ ಭೀತಿಯಲ್ಲಿರುವಂತಹ ಕಾಂಗ್ರೆಸ್ ಶಾಸಕರು ಏನು ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಇದರಲ್ಲಿ ಏನು ಬಳ್ಳಾರಿ ಶಾಸಕ ಗಣೇಶ್ ಅವರು ಚಿಕ್ಕಮಗಳೂರಿಗೆ ಶಿಫ್ಟ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂತದ್ದು. ಏನು ಅನಿಲ್ ಲಾಡ್ಗೆ ಸೇರಿದಂತಹ ಎಮೆಕಾನ್ ಎಸ್ಟೇಟ್ ಕಾಫಿ ಎಸ್ಟೇಟ್ ಅಲ್ಲಿ ಇವರು ತಂಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಏನು ಬೆಳಗ್ಗೆ ಇವರು ಬೆಂಗಳೂರಿಂದ ಇಲ್ಲಿಗೆ ಚಿಕ್ಕಮಗಳೂರಿಗೆ ಬಂದಿದ್ದಾರೆ ಅಂತ ಈಗ ಇಂಟೆಲಿಜೆನ್ಸ್ ಮಾಹಿತಿ ಮುಖಾಂತರ ಗೊತ್ತಾಗ್ತಾ ಇರುವಂತದ್ದು. ಈಗ ಎಮೆಕಾನ್ ಎಸ್ಟೇಟ್ ನಲ್ಲೂ ಕೂಡ ಆಪರೇಷನ್ ಕಮಲದ ಭೀತಿಯಲ್ಲಿರುವಂತಹ ಕಾಂಗ್ರೆಸ್ ಶಾಸಕರು ಏನು ಇಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಯಾವುದೇ ರೀತಿ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವರು ಇಲ್ಲಿಂದ ಕೂಡ ತೆರಳುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಧನ್ಯವಾದ ಮಾಹಿತಿಗಾಗಿ ವೀರೇಶ್.